ನೀವು ಹೇಳಿ, ನಿಮ್ಗೆ ಏನು ಸಿಗ್ತದೆ? ಚೆನ್ನಾಗಿದೆ ಅಂತ ಹೇಳ್ತಾರೆ. ನನಗೂ ಅದೇ ಥರ ಬರ್ತಾರೆ. ಸರ್ ಕ್ಯಾಮ್ರಾ ಪ್ರವೀಣ್ ಅವ್ರು ಸೆಲೆಬ್ರಿಟೀಸ್ ಡಿಸೈಡ್ ಮಾಡ್ತಾರೆ ಪಾಲಿಟಿಕ್ಸ್ ಬರ್ಬೇಕಾ ಬೇಡ ಕೈ ಹಾಕ್ತಿದ್ದಾನೆ ಏನಕ್ಕೆ ಅಂದ್ರೆ ಇವಾಗ ನೆಕ್ಸ್ಟ್ ಪಾಲಿಟಿಕ್ಸ್ ಬರ್ತಾರೆ ಅಂತ ಹೇಳ್ತಾ ಇದಾರೆ. ಸೊ ಪಾಲಿಟಿಕ್ಸ್ ಯಾರು ದರ್ಶನ್ ಅವರು ಹೇಳೋದು? ದರ್ಶನ್ ಸರ್ ಬರ್ತಾರೆ ಅನ್ನೋ ಊಹಾಪೋಹಗಳು ಸರ್. ಅವನು ಕಲಾ ಸೇವೆ ಮಾಡೋಕ್ಕೆ ಹುಟ್ಟಿರೋದು, ಕಲಾ ಸೇವೆ ಮಾಡ್ತಾನೆ ಇರ್ತಾನೆ ಸಾಯೋದು. ದಿನಕರ್ ಸರ್, ಒಂದು ಕಷ್ಟದ ಸಮಯ ದಾಟ್ಕೊಂಡು ಈ ಥರ ಒಂದು ಹಬ್ಬದ ವಾತಾವರಣ ನೋಡೋದಕ್ಕೆ ನಿಮಗೆ ಒಬ್ಬ ಸಿನಿಮಾ ಪ್ರೇಮಿಯಾಗಿ ಹೇಗೆ ಅನಿಸುತ್ತೆ? ಇದು ನನಗೆ ಹೊಸದಲ್ಲ, ಇದು ಎರಡನೇದು. ಇದು ಫೀಲ್ ಸಾರಥಿ ಟೈಮಲ್ಲೂ ಇದೇ ಥರ ಇತ್ತು. ಜನ ದರ್ಶನ್ ಸೆಲೆಬ್ರಿಟೀಸ್ ಅದನ್ನ ದೊಡ್ಡ ಸೆಲೆಬ್ರೇಟ್ ಮಾಡಿದ್ರು. ಇನ್ನೂ ಹಂಗೆ ಮಾಡ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ. ಅವ್ರು ಇರೋವರೆಗೂ ನಮ್ಗೇನು ಭಯ ಅಲ್ಲ. ಬರ್ತಾರೆ ಹೊರಗಡೆ, ಅವ್ರು ಸೆಲೆಬ್ರಿಟೀಸ್ ಜೊತೆಲಿ ಅವ್ರು ಇದ್ದೇ ಇರ್ತಾರೆ. ಸೊ ಏನು ಅಂತ ಏನು ಟೆನ್ಷನ್ ಏನೂ ಇಲ್ಲ. ಸೊ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್. ಸರ್ ನೀವೇ ಮಾಡಿದ್ದೀರ ಸಿನಿಮಾ ನೋಡ್ತಾರೆ ಇನ್ನೂ ನೋಡಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಇವತ್ತು ನೋಡ್ಬೋದು ಅವರು. ಇಲ್ಲ ಏನು ನೋಡಿದ್ರೆ ಅಷ್ಟೇ. ನಿಮಗೆ ಬಂದಿರೋ ರೆಸ್ಪಾನ್ಸು ಸರ್ ಆಲ್ ಓವರ್ ಕರ್ನಾಟಕ ಬಂತಾ ಏನಾದರೂ? ಫುಲ್ ಆಲ್ ಓವರ್ ಕರ್ನಾಟಕ ಬಂದಿಲ್ಲ, ಬಟ್ ನಮ್ಮ ಹಿತೈಷಿಗಳು ಎಲ್ಲ ಫೋನ್ ಮಾಡಿದ್ರು. ಅಂದರೆ ಆನೆಸ್ಟಾಗಿ ರಿವ್ಯೂ ಕೊಡೋರು ಎಲ್ಲರೂ ತುಂಬ ಇಷ್ಟಪಟ್ಟರು. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಪಟ್ವಿ. ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಒಂದು 12 ವರ್ಷದಿಂದ ಏನು ಸೆಲೆಬ್ರೇಟ್ ಮಾಡ್ತೀವಿ ಅದೇ ಥರ ಇಲ್ಲೂ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಏನಿಲ್ಲ, ಅವ್ರು ಸೆಲೆಬ್ರಿಟೀಸ್ ಪ್ರೂವ್ ಮಾಡ್ತಿದ್ದಾರೆ. ನಿಮ್ಗೆ ಯಾರು ಇಲ್ಲ ಅಂದ್ರೆ ನಾವಿದ್ದೀವಿ ನಿಮ್ಮ ಹಿಂದೆ ಅಂತ. ಸೊ ಅದು ಕಾಣಿಸ್ತಾ ಇದೆ ನಮಗೆ. ತುಂಬ ಖುಷಿ ಆಗ್ತಾ ಇದೆ. ಯೂಶಲಿ ಈ ಥರ ಆಗಲ್ಲ, ಬಟ್ ಬ್ಲೆಸ್ ದರ್ಶನ್ ಅಂತ ಸೆಲೆಬ್ರಿಟಿ ಚಂದೋರು ಕೂಡ ಈ ಡೆವಿಲ್ ಆಕ್ಟಿಂಗ್ ಮಾಡ್ತಾರೆ. ಬಟ್ ಚಂದೋರು ಇಲ್ಲೂ ಕಾಣಿಸ್ಕೊಂಡಿಲ್ಲ. ಡೆವಿಲ್ ಹೊರಗಡೆ ಕಾರಣ ಅಥವಾ ಇನ್ನೂ ನೀವು ಅದನ್ನ ಸಿನಿಮಾ ಡೈರೆಕ್ಟರ್ ಕೇಳಬೇಕು, ಏನಕ್ಕೆ ಅವರಲ್ಲಿ ಕಾಣಿಸ್ಕೊಂಡಿಲ್ಲ. ಸರ್ ಇವಾಗ ಸಿನಿಮಾನ ವಿಜಯಲಕ್ಷ್ಮಿ ಮೇಡಮ್ ನೋಡಿದ್ರು, ಫೋನ್ ಏನಾದ್ರು ಮಾಡಿದ್ರ ನಿಮಗೆ? ಯಾಕಂದ್ರೆ ಸಿನಿಮಾ ನೋಡಿಲ್ಲ, ಸೊ ಹೆಂಗಿತ್ತು ಅನ್ನೋದನ್ನ ಏನಾದ್ರು? ಇಲ್ಲ, ಅವ್ರು ಜಸ್ಟ್ ಈಗ ಒಂದು 10 ಮಿನಿಟ್ಸ್ ಬ್ಯಾಕ್ ಇಲ್ಲಿಂದ ಹೊರಟಿದ್ದು. ಅವ್ರಿಗೆ ಇನ್ನೂ ಫೋನ್ ಮಾಡಿಲ್ಲ.